ವಾಹಿನಿ ಪಾರಾಯಣಂ. ಓಂ ಶ್ರೀ ಸಾಯಿರಾಮ್. ಭಾಗವತ ವಾಹಿನಿ ಅಧ್ಯಾಯ 20. ದುರ್ವಾಸ ಪ್ರಸಂಗ. ವ್ಯಾಸರು: ಮಹಾರಾಜ, ಗೋಪಾಲನ ಕೃಪಾ ಪೋಷಣೆಯಲ್ಲಿ ನಿನ್ನ ತಾತಂದಿರಾದ ಪಾಂಡವರು ವನದಲ್ಲಿ ಸರ್ವಸಂತೋಷ ಸಮುಪಾಯಗಳಿಂದ ಒಳ್ಳೆಯ ಹೆಸರು ಪ್ರತಿಷ್ಠೆ ಗಳಿಸುತ್ತಿದ್ದರು. ಹಸ್ತಿನಾಪುರಕ್ಕಿಂತ ಅರಣ್ಯವೇ ಪಾಂಡವರಿಗೆ ಹಾಯಾಗಿತ್ತು. ಒಳ್ಳೆಯ ಸುವಾಸನೆಯುಕ್ತ ಹೂವನ್ನು ಎಡಗೈಯಲ್ಲಿ ಹಿಡಿದುಕೊಳ್ಳಲಿ ಬಲಗೈಯಲ್ಲಿ ಹಿಡಿದುಕೊಳ್ಳಲಿ ಹೇಗೆ ಅದರ ಸುವಾಸನೆ ಬದಲಾವಣೆಯಾಗದೆ ಒಂದೇ ರೀತಿಯಾಗಿರುವುದೋ ಹಾಗೆ ಒಳ್ಳೆಯವರ ಹೃದಯ ಅಡವಿಯಲ್ಲಿರಲಿ, ಆಕಾಶದಲ್ಲಿರಲಿ, ಹಳ್ಳಿಯಲ್ಲಿರಲಿ, ಪಟ್ಟಣದಲ್ಲಿರಲಿ, ಗುಡ್ಡದ ಮೇಲಿರಲಿ, ಕಣಿವೆಯಲ್ಲಿರಲಿ, ಅದರ ಪವಿತ್ರತೆ ಕಟ್ಟ ಕಡೆಯವರೆಗೂ ಹೋಗುವುದಿಲ್ಲ. ಅದಕ್ಕೆ ನಿಮ್ಮ ತಾತಂದಿರೇ ಪ್ರತ್ಯಕ್ಷ ಸಾಕ್ಷಿ. ಸನ್ಮಾರ್ಗಿಗಳ ಸಂತೋಷ, ಶಾಂತಿ, ದುರ್ಮಾರ್ಗಿಗಳ ಅಸಹನೆಗೆ ದಾರಿ. ಕೋಗಿಲೆಯ ಗಾನ ಕಾಗೆಗಳಿಗೆ ಕರ್ಣ ಕಠೋರವಾಗಿರುವಂತೆ ಅರಣ್ಯದಲ್ಲಿದ್ದ ನಿಮ್ಮ ತಾತಂದಿರ ವೈಭವ ದುರ್ಮಾರ್ಗಿಗಳಾದ ದುರ್ಯೋಧನ, ದುಶ್ಯಾಸನಾದಿಗಳಿಗೆ ವ್ಯಾಕುಲತೆ ಉಂಟುಮಾಡುತ್ತಿತ್ತು. ಆದರೆ ಮಾಡುವುದೇನು? ಮಾಡಬಹುದಾದ್ದನ್ನೆಲ್ಲ ಮಾಡಿ ಮುಗಿಸಿದ್ದರು. ಕೊಡಬಹುದಾದ ಹಿಂಸೆಯನ್ನೆಲ್ಲ ಕೊಟ್ಟಿದ್ದರು. ಬೈಯಬಹುದಾದ್ದನ್ನೆಲ್ಲ ಬೈದಿದ್ದರು. ಕೊನೆಗೆ ರಾಜ್ಯದಿಂದಲೇ ಹೊರಗೆ ಹಾಕಿದ್ದರು. ಇದ್ದ ಸ್ಥಿತಿಯಲ್ಲೇ ಅರಣ್ಯಕ್ಕೆ ಅಟ್ಟಿದ್ದರು. ಅವರ ದೃಷ್ಟಿಯಲ್ಲಿ ಪಾಂಡವರ ದೇಹಗಳು ಖಾಲಿ ಚೀಲಗಳೆಂದು ತಿಳಿದಿದ್ದರೇನೋ. ಆದರೆ ನಿಜಕ್ಕೂ ಅವು ಭರ್ತಿ ಚೀಲಗಳು. ಬ್ರಹ್ಮಾಂಡ ನಾಯಕನಾದ ಗೋಪಾಲನನ್ನು ತುಂಬಿಕೊಂಡಿದ್ದ ಕಾಯಗಳು ಅವು. ಅಂಥ ಕಾಯಗಳೊಡನೆ ಹೋರಾಡುವುದಕ್ಕೆ ಎಂಥವರಿಗೂ ಸಾಧ್ಯವಿಲ್ಲ. ಆದ್ದರಿಂದಲೇ ಆ ಕಾಯಗಳ ತಂಟೆಗೆ ಹೋಗದೆ ಕೇವಲ ಅವರ ಭೌತಿಕ ಪದಾರ್ಥಗಳನ್ನು ಮಾತ್ರ ಮೋಸದಿಂದ ವಶ ಮಾಡಿಕೊಂಡರು. ಜೂಜಾಟದ ನಂತರ ನಿಮ್ಮ ತಾತಂದಿರಿಗೆ ಯಾವ ಆಸ್ತಿಪಾಸ್ತಿಗಳೂ ಉಳಿದಿರಲಿಲ್ಲ. ಸಾಲದುದಕ್ಕೆ ನಿಮ್ಮ ತಾತಂದಿರಲ್ಲಿ ಕಲಹ ಹುಟ್ಟಿಸಿ ಅವರನ್ನು ಬೇರ್ಪಡಿಸಲು ಪ್ರಯತ್ನಿಸಿದರು. ಅವರಲ್ಲಿ ಇಲ್ಲ ಸಲ್ಲದ ಭಾವನೆಗಳು ಹುಟ್ಟುವಂತೆ ಪ್ರಯತ್ನ ಮಾಡಿದರು. ಆದರೆ ಸತ್ಯವನ್ನು ತಿಳಿದ ಸೋದರರಾದ್ದರಿಂದ ನಿಮ್ಮ ತಾತಂದಿರಲ್ಲಿ ಅಂಥ ದುರ್ಬುದ್ಧಿಗೆ ಎಡೆಯಿಲ್ಲದೆ ಕೌರವರ ಆ ಪ್ರಯತ್ನವೂ ವಿಫಲವಾಯಿತು. ಏನು ಮಾಡಿದರೂ ಪಾಂಡವರಿಗೆ ನಾಶ ಬಾರದು ಎನ್ನುವ ಬಾಧೆ ಕೌರವರಲ್ಲಿ ಬೆಳೆಯುತ್ತಿತ್ತು. ಏನು ಮಾಡಬೇಕೆನ್ನುವುದೇ ತಿಳಿಯದೆ ಪರಿತಪಿಸುತ್ತಿದ್ದ ಸಮಯದಲ್ಲಿ 10,000 ಜನ ಶಿಷ್ಯರಿಂದೊಡಗೂಡಿ ಸಾಕ್ಷಾತ್ ಕೋಪವೇ ಆಕಾರ ಧರಿಸಿದಂಥ ದುರ್ವಾಸ ಮಹಾಮುನಿ ಚಾತುರ್ಮಾಸ ದೀಕ್ಷೆ ಕೈಗೊಳ್ಳಲು ಹಸ್ತಿನಾಪುರವನ್ನು ಪ್ರವೇಶಿಸಿದರು. ದುರ್ವಾಸರ ಶಕ್ತಿ ಸಾಮರ್ಥ್ಯಗಳನ್ನು, ಅವರ ಸ್ವಭಾವವನ್ನು ಕೌರವರು ಚೆನ್ನಾಗಿ ಬಲ್ಲವರಾದ್ದರಿಂದ ಅವರು ಪ್ರಸನ್ನರಾಗುವಂತೆ ಮಾಡಿಕೊಂಡರು. ನಿಮ್ಮ ತಾತಂದಿರಾದ ಪಾಂಡವರನ್ನು ನಾಶ ಮಾಡಬೇಕೆನ್ನುವ ದೃಢ ಸಂಕಲ್ಪವನ್ನು ಒಳಗೊಳಗೇ ಇಟ್ಟುಕೊಂಡರು. ಮಹಾಮುನಿ ಏನು ಕೇಳಿದರೂ ಇಲ್ಲವೆನ್ನದೆ ಹೇಗೆ ಹೇಳಿದರೂ ಹಾಗೆ ನಡೆದುಕೊಳ್ಳುತ್ತಾ ದುರ್ವಾಸರಿಗಾಗಲಿ ಅವರ ಶಿಷ್ಯ ವೃಂದದವರಿಗಾಗಲಿ ಯಾವ ರೀತಿಯ ಲೋಪವೂ ಆಗದಂತೆ, ಕೋಪ ಬರದಂತೆ ಬೇಕಾದಷ್ಟು ಧನ ವೆಚ್ಚ ಮಾಡಿ ಮೃಷ್ಟಾನ್ನವಿತ್ತು 4 ತಿಂಗಳು ಸೇವೆ ಮಾಡಿದರು. ಮಹರ್ಷಿ ಎಂಥ ಕಠಿಣೋಕ್ತಿಗಳನ್ನಾಡಿದರೂ ಕೈ ಕಟ್ಟಿಕೊಂಡು ಸಮಾಧಾನದಿಂದ ಪ್ರತಿಯೊಂದನ್ನೂ ಅಂಗೀಕರಿಸುತ್ತಾ ಮಹಾಮುನಿಯನ್ನು ದುರ್ಯೋಧನನು ಸಂತುಷ್ಟಗೊಳಿಸಿದನು. ಒಂದು ದಿನ ದುರ್ವಾಸರು ಮೃಷ್ಟಾನ್ನ ಉಂಡು ಸಂತುಷ್ಟರಾಗಿ ಆಸನದಲ್ಲಿ ಕುಳಿತು ಪ್ರಸನ್ನವದನರಾಗಿ, ರಾಜ, ನಿನ್ನ ಸೇವೆ ನನ್ನನ್ನು ಅತ್ಯಂತ ತೃಪ್ತಿಗೊಳಿಸಿದೆ. ನಿನಗೇನು ಬೇಕೋ ಕೇಳು, ಅದೆಂಥ ಕಠಿಣವರವಾದರೂ ಸರಿಯೇ ಅನುಗ್ರಹಿಸುತ್ತೇನೆ ಎಂದು ಸವಾಲು ಹಾಕಿದರು. ದುರ್ಯೋಧನ ತನ್ನ ಇಚ್ಛೆ ಫಲಿಸುವ ಸಮಯ ಸನ್ನಿಹಿತವಾಯಿತೆಂದು ಸಂತೋಷಿಸಿ ಅತಿ ವಿನಯ ವಿಧೇಯತೆಗಳನ್ನು ಪ್ರದರ್ಶಿಸುತ್ತಾ, ಸ್ವಾಮಿ, ತಾವು ಪ್ರಸನ್ನರಾದದ್ದೇ ಕೋಟಿ ವರದಾನ ಮಾಡಿದುದಕ್ಕೆ ಸಮಾನ. ಅಷ್ಟೇ ಸಾಕು. ನನಗೆ ಧನೈಶ್ವರ್ಯಗಳಿಗೆ ಕೊರತೆ ಇಲ್ಲ. ಈಗ ತ್ರೈಲೋಕ್ಯಾದಿಗಳ ಪಟ್ಟ ನನಗೆ ಕಟ್ಟಿದರೂ ಶಾಂತಿ ಸಂತೋಷ ಆಗುವುದಿಲ್ಲ. ಇಂಥ ಮಹಾಪುರುಷರನ್ನು ಆಶ್ರಯಿಸಿ ಅವರಿಗೆ ಆತಿಥ್ಯ ಮಾಡುವ ಈ ಸಮಯದಲ್ಲಿ ನಮ್ಮ ಸೋದರರಾದ ಪಾಂಡವರು ಮನೆಯಲ್ಲಿ ಇಲ್ಲದೆ ಹೋದರಲ್ಲ ಎನ್ನುವ ಕೊರತೆಯೊಂದನ್ನು ಬಿಟ್ಟರೆ ಬೇರೆ ಯಾವ ಆಶೆಯೂ ನನಗಿಲ್ಲ.
ಅವರಿಗೂ ಇಂಥ ಮಹಾಭಾಗ್ಯವಿತ್ತು. ನನ್ನ ಬಾಧೆ ಪರಿಹರಿಸಬೇಕು. ನನ್ನ ಆತಿಥ್ಯಕ್ಕಾಗಿ ಹೇಗೆ ಇಲ್ಲಿಗೆ ದಯಮಾಡಿಸಿದರೋ ಹಾಗೆ ನನ್ನ ಅಣ್ಣ ಧರ್ಮರಾಜನ ಬಳಿಗೂ ನಿಮ್ಮ ಶಿಷ್ಯ ಕೋಟಿಯೊಂದಿಗೆ ಹೋಗಿ ಅವರಿಗೂ ಕೂಡ ಇಂಥ ಆತಿಥ್ಯದ ಸದವಕಾಶವಿತ್ತರೆ ಅದೇ ಸಾಕು. ನಮ್ಮ ವಂಶಕ್ಕೆ ಜ್ಯೇಷ್ಠನಾದವನು ಧರ್ಮಜ. ಧರ್ಮಪಾಶಕ್ಕೆ ಬದ್ಧನಾಗಿ ಬೇಡವೆಂದರೂ ಕೇಳದೆ ಅರಣ್ಯಕ್ಕೆ ಹೋದ. ಅಲ್ಲಿಯೂ ಸಹಿತ ನಿತ್ಯವೂ ಲಕ್ಷಾಂತರ ಜನ ಅತಿಥಿ ಅಭ್ಯಾಗತರುಗಳಿಗೆ ಆತಿಥ್ಯ ನೀಡುತ್ತಿರುವನೆಂದೂ ಸಂತರ್ಪಣೆಗಳನ್ನು ನಡೆಸುತ್ತಿದ್ದಾನೆಂದೂ ಕೇಳಿದೆ. ಇಲ್ಲಿಗಿಂತ 1000ದಷ್ಟು ಅಧಿಕ ಪಾಲು ಆಹಾರ ಪದಾರ್ಥಗಳಿಂದ ನಿಮ್ಮ ಸೇವೆ ಮಾಡಬಲ್ಲ. ಆದ್ದರಿಂದ ತಾವು ನನ್ನನ್ನು ಅನುಗ್ರಹಿಸಿ ನನ್ನ ಈ ಒಂದು ಕೋರಿಕೆ ನೆರವೇರಿಸಿ ಧನ್ಯನನ್ನಾಗಿ ಮಾಡಬೇಕು ಎಂದು ಅವರ ಪಾದಗಳ ಮೇಲೆ ಬಿದ್ದ. ದುರ್ವಾಸರು ಫಕ್ಕನೆ ನಕ್ಕು, ದುರ್ಯೋಧನ, ನಿನ್ನ ಅಭೀಷ್ಟದಂತೆ ನಾನು ಈಗಲೇ ಶಿಷ್ಯ ವೃಂದದೊಂದಿಗೆ ಹೊರಟು ನಿಮ್ಮ ಸೋದರ ಧರ್ಮಜನ ಆತಿಥ್ಯ ಸ್ವೀಕರಿಸುತ್ತೇನೆ ಎಂದರು. ತಮ್ಮ ಶಿಷ್ಯವೃಂದಕ್ಕೆ ಎಲ್ಲ ಸಿದ್ಧತೆಗಳನ್ನೂ ಮಾಡಿಕೊಳ್ಳುವಂತೆ ಹೇಳಿ ದುರ್ವಾಸ ಮುನಿ ಅರಣ್ಯಕ್ಕೆ ಹೊರಡಲು ಸಿದ್ಧರಾದರು. ದುರ್ಯೋಧನ ಅತಿ ವಿನಯ ವಿಧೇಯತೆಗಳನ್ನು ಪ್ರದರ್ಶಿಸುತ್ತಾ ಕೈ ಕಟ್ಟಿಕೊಂಡು ದುರ್ವಾಸರ ಪಾದಗಳ ಬಳಿ ಮಂಡಿಯೂರಿ ಕುಳಿತು ತನ್ನ ಮತ್ತೊಂದು ಪ್ರಾರ್ಥನೆಯನ್ನು ಮನ್ನಿಸಬೇಕೆಂದು ಕೋರಿದ. ಮಹರ್ಷಿ ದುರ್ವಾಸರು ಮಂದಹಾಸದಿಂದ ಮಗು ಅದೇನು ಕೇಳು ಎನ್ನಲು ದುರ್ಯೋಧನ ದುರಾಲೋಚನೆ ದುರ್ಬುದ್ಧಿಗಳನ್ನು ಒಳಗೊಳಗೆ ದೃಢಪಡಿಸಿಕೊಂಡು ಪಾಂಡವರನ್ನು ನಾಶಪಡಿಸಬೇಕೆನ್ನುವ ಸಂಕಲ್ಪದಿಂದ, ಸ್ವಾಮಿ, ತಾವು ಧರ್ಮಜನ ಆತಿಥ್ಯವನ್ನು ಸ್ವೀಕರಿಸಲು ಹೋಗುತ್ತಿದ್ದೀರಿ. ನನ್ನ ಈ ಒಂದು ಕೋರಿಕೆ ನಡೆಸಬೇಕು. ದ್ರೌಪದಿ ಊಟ ಮಾಡಿದ ನಂತರ ನೀವು ಅಲ್ಲಿಗೆ ಹೋಗಿ ಸೇರಿದರೆ ಅವರ ಮಹತ್ತರವಾದ ಶಕ್ತಿ ಭಕ್ತಿಗಳನ್ನು ತಿಳಿಯಬಹುದು. ಆದ್ದರಿಂದ ಸ್ವಲ್ಪ ತಡವಾಗಿ ಹೊರಟು ಅವರೆಲ್ಲರೂ ಭೋಜನಾದಿಗಳನ್ನು ಮುಗಿಸಿ ವಿಶ್ರಾಂತಿ ಪಡೆಯುತ್ತಿರುವ ಸಮಯದಲ್ಲಿ ಹೋಗಿ ತಮಗೂ ತಮ್ಮ ಭಕ್ತವೃಂದಕ್ಕೂ ಭೋಜನದ ವ್ಯವಸ್ಥೆ ಮಾಡುವಂತೆ ಧರ್ಮಜನನ್ನು ಕೋರಿದರೆ ನೀವು ನನಗೆ ಮಹದಾನಂದವಿತ್ತ ಹಾಗೆ ಆಗುವುದು, ನನ್ನನ್ನು ಧನ್ಯನನ್ನು ಮಾಡಿದ ಹಾಗೆ ಆಗುವುದು ಎಂದು ನಮಸ್ಕರಿಸಿದ. ದೂರ್ವಾಸರು ಸರಿ, ಹಾಗೇ ಮಾಡುತ್ತೇನೆ ಎಂದು ಹೊರಟರು. ದುರ್ಯೋಧನನ ಪ್ರಾರ್ಥನೆಯಲ್ಲಿ ಒಂದು ಅಂತರಾರ್ಥವಿತ್ತು. ಹಿಂದೊಂದು ದಿನ ಪಾಂಡವರ ಪ್ರಾರ್ಥನೆಗೆ ಸೂರ್ಯದೇವ ಪ್ರಸನ್ನನಾಗಿ ಒಂದು ಅಕ್ಷಯ ಪಾತ್ರೆಯನ್ನು ಅನುಗ್ರಹಿಸಿದ್ದ. ಪಾಂಡವರು ಊಟ ಮಾಡಿದ ನಂತರವೇ ದ್ರೌಪದಿ ಊಟ ಮಾಡುವುದು ಆ ಮಹಾಸಾಧ್ವೀಮಣಿಯ ಪದ್ಧತಿ. ಅವಳು ಊಟ ಮಾಡುವವರೆಗೂ ಆ ಪಾತ್ರೆಯಿಂದ ಎಷ್ಟು ತೆಗೆದರೂ ಅದು ಬರಿದಾಗದೆನ್ನುವುದು ಸೂರ್ಯ ಕೊಟ್ಟವರ. ಅಲ್ಲದೆ ದಿನಕ್ಕೆ 1 ಸಾರಿ ವಿನಾ 2-3 ಸಾರಿ ಅದರಿಂದ ಅಡಿಗೆ ಪದಾರ್ಥಗಳನ್ನು ಪಡೆಯುವಂತಿರಲಿಲ್ಲ. 1 ಸಾರಿ ದ್ರೌಪದಿ ಊಟ ಮಾಡುವ ಮೊದಲು ಎಷ್ಟು ಲಕ್ಷ ಜನರಿಗಾದರೂ ದಿನವೆಲ್ಲ ಬಡಿಸಿದರೂ ಅದು ಖಾಲಿ ಆಗುತ್ತಿರಲಿಲ್ಲ. ಅಂದರೆ ಆ ಪಾತ್ರೆಯಲ್ಲಿ ಅಡಿಗೆ ಎಷ್ಟು ಸ್ವಲ್ಪವಿದ್ದರೂ ಸಾಕು, ಅದರ ಮೂಲಕ ಅಗತ್ಯವಿದ್ದಷ್ಟು ಪದಾರ್ಥ ಹೆಚ್ಚುತ್ತಿತ್ತು. ಅದು ಆ ಪಾತ್ರೆಯ ಶಕ್ತಿ. ಇದನ್ನು ತಿಳಿದೇ ದುರ್ಯೋಧನ ದುರ್ವಾಸರನ್ನು ಹಾಗೆ ಪ್ರಾರ್ಥಿಸಿದ್ದು. ದ್ರೌಪದಿ ಊಟ ಮಾಡಿದ ನಂತರ ಆ ಪಾತ್ರೆಯನ್ನು ಶುಭ್ರವಾಗಿ ತೊಳೆದಿಡುವಳು. ಅದರಲ್ಲಿ ಎಷ್ಟು ಮಾತ್ರಕ್ಕೂ ಏನೂ ಉಳಿದಿರುವುದಿಲ್ಲ. ಅಂಥ ಸಮಯದಲ್ಲಿ ಮಹರ್ಷಿ ಹೋಗಿ ಭೋಜನ ನೀಡಬೇಕೆಂದು ಕೇಳಿದರೆ ಅವರನ್ನೂ ಅವರ ಪರಿವಾರವನ್ನೂ ಪಾಂಡವರು ಸಂತೃಪ್ತಿಪಡಿಸಲಾರರು. ಆಗ ಮಹರ್ಷಿ ಖಂಡಿತವಾಗಿ ಕೆರಳುತ್ತಾನೆ. ಪಾಂಡವರಿಗೆ ಶಾಪ ಕೊಡುತ್ತಾನೆ. ಪೀಡೆ ತೊಲಗುವುದು, ಆಮೇಲೆ ನಿರಾಂತಕವಾಗಿ ಜೀವಿಸಬಹುದು ಎನ್ನುವುದೇ ದುರ್ಯೋಧನನ ದುರಾಲೋಚನೆ. ಆದರೆ ಪಾಂಡವರು ಅನ್ಯರನ್ನು ಆಶ್ರಯಿಸಿದವರಲ್ಲ, ಪರಮಾತ್ಮನನ್ನು ಆಶ್ರಯಿಸಿದವರು ಅಲ್ಲವೇ? ಅಂಥವರಿಗೆ ಎಂಥ ಮಹರ್ಷಿಯ ಶಾಪವೂ ಏನೂ ಮಾಡಲಾರದು. ಸರ್ವರಕ್ಷಕನಾದ ಸರ್ವೇಶ್ವರನೇ ಪಾಂಡವರ ಪಕ್ಷದಲ್ಲಿರುವಾಗ ದುಷ್ಟ ಬುದ್ಧಿಗಳ ಸಮಸ್ತ ಶಕ್ತಿಯೂ ಅವರ ಕೈಯಲ್ಲಿ ಸೋತು ನಿರ್ನಾಮವಾಗದೇ ಇರುವುದೇ? ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯುವುದೆನ್ನುವುದನ್ನು ಆ ಧೂರ್ತರು ತಿಳಿಯಲಿಲ್ಲ. ದುರ್ವಾಸರು ದುರ್ಯೋಧನನ ಅಪೇಕ್ಷೆಯಂತೆ ದ್ರೌಪದಿ ಊಟ ಮಾಡಿ ಪಾತ್ರೆಯನ್ನು ಶುಭ್ರವಾಗಿ ತೊಳೆದು ತಾಂಬೂಲ ಹಾಕಿಕೊಳ್ಳುತ್ತಾ ಪರ್ಣಶಾಲೆಯ ಮುಂದೆ ಪಾಂಡವರೊಡನೆ ಕುಳಿತಿರುವ ಸಮಯದಲ್ಲೇ 10,000 ಶಿಷ್ಯರೊಂದಿಗೆ ಅಲ್ಲಿಗೆ ಬಂದರು.
ಮಹರ್ಷಿ ಬಂದುದನ್ನು ಗಮನಿಸಿ ಧರ್ಮಜ ಥಟ್ಟನೆ ಹೋಗಿ ಅವರ ಪಾದಗಳನ್ನು ತೊಳೆದು ಪೂಜಿಸಿ ನಮಸ್ಕರಿಸಿದ. ಧನ್ಯನಾದೆ, ಮಹರ್ಷಿಗಳ ದರ್ಶನವಾಯಿತು, ಈ ದಿನ ಮಹಾ ಸುದಿನ ಎಂದು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಕೈಜೋಡಿಸಿ ನಿಂತ. ತಮ್ಮಂದಿರೂ ದ್ರೌಪದಿಯೂ ಅವರಿಗೆ ನಮಸ್ಕರಿಸಿ ವಿನಯ ವಿಧೇಯತೆಗಳಿಂದ ತಲೆಬಾಗಿ ನಿಂತರು. ದುರ್ವಾಸರು ಪ್ರಯಾಣದ ಆಯಾಸದಿಂದ ಬಳಲಿದಂತೆ ತೋರಿಸಿಕೊಳ್ಳುತ್ತಾ, ಧರ್ಮಜ, ನಾವು ಸ್ನಾನ ಸಂಧ್ಯಾದಿಗಳನ್ನು ಆಚರಿಸಿಕೊಂಡು ಬರುತ್ತೇವೆ. ನನ್ನ 10,000 ಶಿಷ್ಯರಿಗೂ ನನಗೂ ಭೋಜನ ಸಿದ್ಧಪಡಿಸು ಎಂದು ಹೇಳಿ ನೆಟ್ಟಗೆ ನದಿ ಸ್ನಾನಕ್ಕೆ ಹೊರಟು ಹೋದರು. ಆ ಮಾತು ಕೇಳಿ ಧರ್ಮಜನ ಎದೆ ಝಲ್ಲೆಂದಿತು. ಒಳಗೆ ಹೋಗಿ ದ್ರೌಪದಿಯನ್ನು ವಿಚಾರಿಸಿದ. ಪಾತ್ರೆಯನ್ನು ಆಗಲೇ ಶುಭ್ರವಾಗಿ ತೊಳೆದಿಟ್ಟಿರುವುದಾಗಿ ದ್ರೌಪದಿ ಹೇಳಿದಳು. ಇನ್ನು ಗತಿಯೇನೆಂದು ಅವರೆಲ್ಲರೂ ಚಿಂತೆಯಲ್ಲಿ ಮುಳುಗಿ ಹೋದರು. 10,000 ಮಂದಿಗೆ ಊಟ ವ್ಯವಸ್ಥೆಯಾಗಬೇಕು. ಅಯ್ಯೋ ದೈವವೇ, ಈ ದಿನ ಏನು ಸಂಭವಿಸುವುದೋ ಎಂದು ಎಲ್ಲಿದ್ದವರು ಅಲ್ಲೇ ಕುಸಿದು ಹೋದರು. ದ್ರೌಪದಿ ಗೃಹಲಕ್ಷ್ಮಿ ಎಂತಲೇ ಅತಿಥಿಗಳಿಗೆ ಅನ್ನ ನೀಡುವುದು ಆಕೆಗೆ ನಿಜಕ್ಕೂ ಆನಂದವೇ. ಆದರೆ ಇದು ಅಕಾಲ. ಅದರಲ್ಲೂ ಅಡವಿಯಲ್ಲಿ ಬೇಕೆಂದಾಗ ತಕ್ಷಣ ಆಹಾರ ಸಿಕ್ಕುವುದಿಲ್ಲ. ಆದ್ದರಿಂದ ಅವಳು ಮತ್ತಷ್ಟು ಯೋಚನೆಯಲ್ಲಿ ಮುಳುಗಿದಳು. ಬಂದಿರುವವರು ಸಾಮಾನ್ಯರಲ್ಲ, ದುರ್ವಾಸ ಮಹರ್ಷಿ. ಅವರ ಶಕ್ತಿ ಸಾಮರ್ಥ್ಯಗಳು ಲೋಕಕ್ಕೇ ಗೊತ್ತು. ಅವರು ಬೇಕಾದರೆ ನಿಮಿಷದಲ್ಲಿ ಎಲ್ಲವನ್ನೂ ಭಸ್ಮ ಮಾಡಬಲ್ಲರು. ಈ ದಿನ ಪತಿಗಳಿಗೆ ಏನು ಕೇಡು ಸಂಭವಿಸುವುದೋ ಎಂದು ಆ ಗೃಹಿಣಿ ಒಳಗೊಳಗೇ ಕೊರಗಿ ಕುಗ್ಗಿ ಹೋದಳು. ಅವಳಿಗೆ ಏನೂ ತೋಚಲಿಲ್ಲ. ಕಡೆಗೆ ಆಪತ್ಕಾಲದಲ್ಲಿ ಭಗವಂತನಲ್ಲದೆ ರಕ್ಷಿಸುವರು ಬೇರೆ ಯಾರಿದ್ದಾರೆ ಎಂದು ಯೋಚಿಸಿ ಕೃಷ್ಣನನ್ನು ಸ್ಮರಿಸುತ್ತಾ, ಗೋಪಾಲ, ಈ ದಿನ ನನ್ನ ಪತಿಗಳನ್ನು ಕಾಪಾಡಿ ಬಂದ ಈ ಆಪತ್ತನ್ನು ನಿವಾರಿಸು. ಋಷಿಯನ್ನು ಸಂತೃಪ್ತಿಪಡಿಸಲು ನೀನಲ್ಲದೆ ದಿಕ್ಕು ಬೇರೊಬ್ಬರಿಲ್ಲ ಎಂದು ಕಣ್ಣೀರ ಕಾಲುವೆ ಹರಿಸುತ್ತಾ ಹರಿಯನ್ನು ಕೂಗುತ್ತಾ ಶ್ಯಾಮ ಸುಂದರನನ್ನು ಬಹು ವಿಧವಾಗಿ ಪ್ರಾರ್ಥಿಸಲಾರಂಭಿಸಿದಳು. ಕಡೆಗೆ, ನನಗೆಂಥ ಆಪತ್ತು ಬಂದರೂ ಅವಮಾನವಾದರೂ ಸಹಿಸುತ್ತೇನೆ, ಆದರೆ ನನ್ನ ಪತಿಗಳನ್ನು ರಕ್ಷಿಸಿ ನನ್ನ ಮಾಂಗಲ್ಯ ಉಳಿಸು ಎಂದು ಗಟ್ಟಿಯಾಗಿ ಗೋಳಿಟ್ಟಳು. ಹೊರಗಿದ್ದ ಪಾಂಡವರು ಅವಳ ಅಳುವನ್ನು ಕೇಳಿ ಮತ್ತಷ್ಟು ಸಂಕಟಪಟ್ಟರು. ಅವರು ಕೃಷ್ಣನನ್ನು ನೆನೆಯುತ್ತಾ, ನಂದನಂದನ, ಇಷ್ಟೊಂದು ಆಪತ್ತುಗಳನ್ನು ತಪ್ಪಿಸಿದೆ. ಇಷ್ಟು ಕಾಲವೂ ಕಣ್ಣ ರೆಪ್ಪೆಯಂತೆ ದಟ್ಟಡವಿಯಲ್ಲೂ ಕೈಬಿಡದೆ ಕರುಣೆ ಇಟ್ಟು ಕಾಪಾಡಿದೆ. ಈ ದಿನ ಮಾತ್ರ ನಮ್ಮನ್ನು ಇಂಥ ಇಕ್ಕಟ್ಟಿಗೆ ಗುರಿ ಮಾಡಿದೆಯಾ? ನಮ್ಮ ಪಾಪ ಏನೇ ಇದ್ದರೂ ನಮ್ಮನ್ನು ಕ್ಷಮಿಸಿ ಮಹರ್ಷಿಗೂ ಅವರ ಶಿಷ್ಯ ವೃಂದಕ್ಕೂ ಸಂತುಷ್ಟಿಯಾಗುವಂತೆ ಮಾಡು ಎಂದು ಪ್ರಾರ್ಥಿಸಿದರು. ಪಾಂಡವರ ಪ್ರಾರ್ಥನೆ ದ್ರೌಪದಿಯ ಆರ್ತನಾದ ಮಥುರೆಯಲ್ಲಿದ್ದ ಕೃಷ್ಣನ ಮನಸ್ಸನ್ನು ಕರಗಿಸಿತು, ಗೋಪಾಲನನ್ನು ಕದಲಿಸಿತು. ಪಾಂಡವರಿಗೆ ಏನೋ ನಡಿಗೆ ಶಬ್ದ ಕೇಳಿಸಿತು. ಸ್ನಾನಾದಿಗಳನ್ನು ಮುಗಿಸಿಕೊಂಡು ದುರ್ವಾಸ ಶಿಷ್ಯವೃಂದ ಬಂದಿತೇನೋ ಎಂದು ತಲೆ ಎತ್ತಿ ನೋಡಿದರು. ಶ್ಯಾಮ ಸುಂದರ ಮುಗುಳು ನಗೆ ನಗುತ್ತಾ ಪರ್ಣಶಾಲೆ ಪ್ರವೇಶಿಸುತ್ತಿರುವುದನ್ನು ನೋಡಿ ಕೃಷ್ಣ ಕೃಷ್ಣ ಎಂದು ಹರ್ಷೋದ್ಗಾರ ಮಾಡಿದರು. ಆ ಕೂಗನ್ನು ಕೇಳಿ ದ್ರೌಪದಿ ವಿಷಯ ಏನೆನ್ನುವುದನ್ನು ತಿಳಿಯದೆ ಗಾಬರಿಯಾಗಿ ಬಂದು ನೋಡಲು ಗೋಪಾಲ ಕಾಣಿಸಿದ. ಆಶ್ಚರ್ಯ ಆನಂದದಿಂದ ಮೈ ಮರೆತಳು. ಒಂದು ನಿಮಿಷ ಏನೂ ತೋಚಲಿಲ್ಲ. ಕಡೆಗೆ ಗೋಪಾಲ ಭಕ್ತ ರಕ್ಷಣೆಯ ಬಾಧ್ಯತೆ ನೆರವೇರಿಸಲು ಬಂದಿದ್ದಾನೆ ಎಂದು ತಿಳಿದು ಹೊರಗೆ ಬಂದು ಕೃಷ್ಣನ ಪಾದಗಳ ಮೇಲೆ ಬಿದ್ದು ಕಣ್ಣೀರ ಕಾಲುವೆಯಿಂದ ಪಾದಗಳನ್ನು ತೊಳೆದಳು. ಮಹರ್ಷಿಯನ್ನು ಸಂತೃಪ್ತಪಡಿಸಿ ಮಾಂಗಲ್ಯ ಉಳಿಸೂ ಎಂದು ಪ್ರಾರ್ಥಿಸಿದಳು. ಅವಳ ಮಾತು ಕೇಳಿಸದವನಂತೆ ಹಸಿವಿನಿಂದ ಬಳಲಿದವನಂತೆ ನಟಿಸುತ್ತಾ, ತಂಗಿ, ಏನಿದು ನಿನ್ನ ಅಳು? ಮೊದಲು ನನ್ನ ಹಸಿವು ತೀರಿಸು, ಆಮೇಲೆ ನಿನ್ನ ಕೋರಿಕೆ ಏನೋ ತಿಳಿಸು. ಮೊದಲು ನನಗಿಷ್ಟು ಅನ್ನ ಹಾಕು ಎಂದು 2 ಕೈಗಳನ್ನೂ ಚಾಚಿದ ಕೃಷ್ಣನನ್ನು ನೋಡಿ ದ್ರೌಪದಿ, ಕೃಷ್ಣ, ನಮ್ಮ ಪರೀಕ್ಷೆಯ ಸಮಯ ಇದು, ತಡ ಮಾಡದೆ ರಕ್ಷಿಸು ಎಂದು ಸೆರಗಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ
ಪತಿ ಭಿಕ್ಷೆ ಕೊಡು ಎಂದು ಸೆರಗೊಡ್ಡಿ ಬೇಡಿದಳು. ಕೃಷ್ಣ ದ್ರೌಪದಿಯ ತಲೆ ಸವರುತ್ತಾ, ತಂಗಿ, ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಹೆಂಗಸರು ಕಣ್ಣೀರು ಹಾಕುವುದು ಅಭ್ಯಾಸ. ಕಣ್ಣೀರು ಎಂದರೆ ಹೆಂಗಸರಿಗೆ ಬಹಳ ಪ್ರೀತಿ. ಕಣ್ಣೀರಿನಿಂದ ಹೊಟ್ಟೆ ತುಂಬುವುದಿಲ್ಲ, ಕೆಲಸವಾಗುವುದಿಲ್ಲ. ಆದರೂ ಈ ದಿವಸದ ನಿನ್ನ ಕಣ್ಣೀರಿಗೆ ಕಾರಣವೇನು ಹೇಳು, ಕೇಳಿ ಆನಂದಿಸುತ್ತೇನೆ ಎಂದು ಪರಿಹಾಸ್ಯದ ಮಾತನಾಡಿದ ಕೃಷ್ಣನನ್ನು ನೋಡಿ ದ್ರೌಪದಿ, ಗೋಪಾಲ, ನೀನು ಈ ದಿವಸ ಭಿಕ್ಷೆಗೆ ಬಂದವರಲ್ಲಿ ಎರಡನೆಯವನು. ನಿನಗೆ ಊಟ ಹಾಕದಿದ್ದರೂ ನೀನು ಕೋಪಿಸಿಕೊಂಡು ಶಪಿಸುವುದಿಲ್ಲ. ಆದರೆ ಮತ್ತೊಬ್ಬ ಭಿಕ್ಷುಕ 10,000 ಮಂದಿ ಶಿಷ್ಯರೊಂದಿಗೆ ಬಂದು ಹಸಿವು ಹಸಿವು ಎಂದು ನಮ್ಮನ್ನು ತಿನ್ನಲು ನೋಡುತ್ತಿದ್ದಾನೆ. ಅವನ ಕ್ರೋಧಾಗ್ನಿಗೆ ಬಿದ್ದು ನಾವು ಭಸ್ಮವಾಗದಂತೆ ಕಾಪಾಡು. ಈ ಅರಣ್ಯದಲ್ಲಿ ಒಂದು ಕಾಳು ಧಾನ್ಯ ಕೂಡ ಸಿಕ್ಕದು. ಇಂಥ ಅವೇಳೆಯಲ್ಲಿ ಇಷ್ಟು ಜನ ಅತಿಥಿಗಳ ಹಸಿವು ಹೇಗೆ ತೀರಿಸಬೇಕು ಎಂದು ಎಲ್ಲ ವಿಷಯವನ್ನೂ ಹೇಳಿದಳು. ಗೋಪಾಲ ನಕ್ಕು, ದ್ರೌಪದಿ, ಯಾರು ಈ 10,000 ಮಂದಿ ಅತಿಥಿಗಳು? ಒಬ್ಬರಾದರೂ ನನ್ನ ಕಣ್ಣಿಗೆ ಬೀಳುತ್ತಿಲ್ಲವಲ್ಲ. ನಿನ್ನ ಮಾತು ಕೇಳಿ ನಗು ಬರುತ್ತಿದೆ. ಯಾವುದೋ ದೂರದ ಮಗುವನ್ನು ಮುದ್ದಾಡಲು ತೊಡೆಯ ಮೇಲಿರುವ ಮಗುವನ್ನು ಬಿಸಾಡುತ್ತಿದ್ದೀಯಲ್ಲ. ಮೊದಲು ನನ್ನ ಹಸಿವು ತೀರಿಸು, ಆಮೇಲೆ ಎಲ್ಲೋ ಇರುವವರ ವಿಷಯ ನೋಡಿಕೊಂಡರಾಯಿತು ಎಂದು ಹಠ ಹಿಡಿದು ನಿಜವಾಗಿಯೂ ಹಸಿದವನಂತೆ ನಟಿಸಿದ. ದ್ರೌಪದಿ ಇದನ್ನು ತಿಳಿದು, ಸ್ವಾಮಿ, ಅಡಿಗೆಯನ್ನೆಲ್ಲ ಎಲ್ಲರಿಗೂ ಬಡಿಸಿ ನಾನೂ ಊಟ ಮಾಡಿ ಸೂರ್ಯದತ್ತವಾದ ಪಾತ್ರೆಯನ್ನು ಪರಿಶುದ್ಧವಾಗಿ ತೊಳೆದಿಟ್ಟಿದ್ದೇನೆ. ನಾನಿನ್ನು ನಿನ್ನ ಹಸಿವನ್ನು ಹೇಗೆ ತೀರಿಸಲಿ? ಯಾರನ್ನು ಆಶ್ರಯಿಸಲಿ? ನೀನಲ್ಲದೆ ಈ ಪಾಂಚಾಲಿಗಾಗಲಿ ಪಾಂಡವರಿಗಾಗಲಿ ಬೇರೆ ದಿಕ್ಕಿಲ್ಲವಲ್ಲವೇ? ಎಲ್ಲವನ್ನೂ ತಿಳಿದ ನೀನೇ ನಮ್ಮನ್ನು ಹೀಗೆ ಗೋಳಾಡಿಸಿದರೆ ಬೇರೆಯವರ ವಿಷಯ ಏನು ಹೇಳಬೇಕು ಎಂದು ಮತ್ತೆ ಕಣ್ಣೀರು ಹಾಕಿದಳು. ಗೋಪಾಲ ಪರಿಹಾಸ್ಯ ಪರೀಕ್ಷೆಗಳನ್ನು ನಿಲ್ಲಿಸಿ, ದ್ರೌಪದಿ, ಎಲ್ಲಿ? ನೀನು ಬೆಳಗ್ಗೆ ಬಡಿಸಿದ ಆ ಪಾತ್ರೆ ತೆಗೆದುಕೊಂಡು ಬಾ. ಅದರಲ್ಲಿ ಎಷ್ಟು ಸ್ವಲ್ಪ ಪದಾರ್ಥ ಸಿಕ್ಕರೂ ಸಾಕು, ನನಗೆ ತೃಪ್ತಿಯಾಗುವುದು ಎಂದ. ದ್ರೌಪದಿ ಒಳಗೆ ಹೋಗಿ ಶುಭ್ರವಾಗಿ ತೊಳೆದಿಟ್ಟಿದ್ದ ಪಾತ್ರೆಯನ್ನು ತಂದು ಗೋಪಾಲನ ಕೈಯಲ್ಲಿಟ್ಟಳು. ಗೋಪಾಲ ಆ ಪಾತ್ರೆಯನ್ನು ಚೆನ್ನಾಗಿ ಪರೀಕ್ಷಿಸಿ ನೋಡಿ, ಪಾತ್ರೆಯ ಕಂಠದಲ್ಲಿ ಒಂದು ಸಣ್ಣ ಸೊಪ್ಪಿನ ಚೂರು ಸಿಕ್ಕಿಕೊಂಡಿದ್ದನ್ನು ಕಂಡು, ದ್ರೌಪದಿ, ಇವತ್ತೂ ಸೊಪ್ಪಿನ ಪಲ್ಯ ಮಾಡಿದ್ದೀಯೇನೋ ಎಂದ. ದ್ರೌಪದಿ, ಏನು? ನಾನು ತೊಳೆದಿಟ್ಟ ಪಾತ್ರೆಯಲ್ಲಿ ಸೊಪ್ಪಿನ ಚೂರೆ? ಇದು ನಿನ್ನ ಮಹಿಮೆಯಲ್ಲದೆ ಬೇರೆ ಅಲ್ಲ. ನಾನು ಏನೇ ಕೆಲಸ ಮಾಡಿದರೂ ಸರಿಯಾಗಿ ಮಾಡುತ್ತೇನೆ ಎಂದು ನಕ್ಕು ಅದನ್ನು ನೋಡಲು ಕೃಷ್ಣನ ಹತ್ತಿರ ಬಂದಳು. ನೋಡು, ಈ ಪಾತ್ರೆಯಲ್ಲಿ ಸೊಪ್ಪಿನ ಚೂರೊಂದು ಇದೆ. ಇದು ನನ್ನ ಹಸಿವನ್ನಷ್ಟೇ ಅಲ್ಲ, ಚರಾಚರ ಪ್ರಪಂಚದ ಹಸಿವನ್ನೂ ತೃಪ್ತಿಗೊಳಿಸಬಲ್ಲದು ಎಂದು ಹೇಳುತ್ತಾ ಕೃಷ್ಣ ಅದನ್ನು ಕೈಯಿಂದ ತೆಗೆದು ತನ್ನ ನಾಲಿಗೆ ಮೇಲೆ ಹಾಕಿಕೊಂಡು, ಅಬ್ಬಾ, ಹಸಿವು ಅಡಗಿತು ಎಂದು ತೇಗಿದ. ಆ ಕ್ಷಣದಲ್ಲೇ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ದೂರ್ವಾಸರಿಗೂ ಅವನ 10,000 ಶಿಷ್ಯರಿಗೂ ಹೊಟ್ಟೆ ತುಂಬಿತು. ಕದಲುವುದೇ ಕಷ್ಟ ಎನ್ನುವಂತಾಯಿತು. ಹಸಿವಿನಿಂದ ಬಳಲುತ್ತಿದ್ದ ಅವರ ಬಾಧೆ ಒಮ್ಮೆಲೇ ತೀರಿ ತೃಪ್ತಿ ಆನಂದ ಉಂಟಾದುದನ್ನು ತಿಳಿದು ಅವರು ಒಬ್ಬರಿಗೊಬ್ಬರು ತಮ್ಮ ತಮ್ಮಲ್ಲೇ ಸಂಜ್ಞೆ ಮಾಡಿಕೊಳ್ಳುತ್ತಾ, ಅಬ್ಬಾ, ಹೊಟ್ಟೆ ತುಂಬಿ ಹೋಗಿದೆ, ಇನ್ನು ಒಂದು ತುತ್ತೂ ಒಳಗೆ ಹೋಗಲಾರದು. ಧರ್ಮಜ ಎಲ್ಲ ಬಗೆಯ ಭಕ್ಷ್ಯ ಮಾಡಿಸಿರುತ್ತಾನೆ. ನಾವು ತಿನ್ನದಿದ್ದರೆ ಅವನು ಬಿಡುವುದಿಲ್ಲ. ಅವನ ತೃಪ್ತಿಗಾದರೂ ತಿನ್ನೋಣವೆಂದರೆ ಹೊಟ್ಟೆಯಲ್ಲಿ ಏನೇನೂ ಸ್ಥಳವಿಲ್ಲ. ಏನು ಮಾಡುವುದು ಎಂದು ಯೋಚಿಸುತ್ತಾ ಅಂಬರೀಷನ ಶಾಪ ಅವರ ಜ್ಞಾಪಕಕ್ಕೆ ಬಂತು. ದುರ್ವಾಸರನ್ನು ಎಚ್ಚರಿಸಿದರು. ದುರ್ವಾಸರು ಅವರ ಸಲಹೆಯಂತೆ ಧರ್ಮಜನನ್ನು ಅಲ್ಲಿಂದಲೇ ಆಶೀರ್ವದಿಸಿದರು. ಅರಣ್ಯದಲ್ಲಿ ಬೇರೊಂದು ಮಾರ್ಗ ಹಿಡಿದು ಹೊರಡುವುದರಲ್ಲಿದ್ದರು. ಅಷ್ಟರಲ್ಲಿ ಗೋಪಾಲ ಭೀಮನನ್ನು ಕರೆದು ಸ್ನಾನಕ್ಕೆ ಹೋಗಿದ್ದ ದೂರ್ವಾಸರನ್ನೂ ಅವರ ಶಿಷ್ಯರನ್ನೂ ಊಟಕ್ಕೆ ಕರೆತರುವಂತೆ ಹೇಳಿದ. ಭೀಮ ಒಡನೆಯೇ ನದಿ ತೀರಕ್ಕೆ ಹೋಗಲು ಅವನನ್ನು ನೋಡಿ ಶಿಷ್ಯರು ಓಡಿ ಹೋಗಲು ಪ್ರಯತ್ನಿಸಿದರು. ಭೀಮ ದೂರ್ವಾಸರ ಬಳಿಗೆ ಹೋಗಿ, ಸ್ವಾಮಿ, ತಮಗಾಗಿ ಊಟ ಸಿದ್ಧವಾಗಿದೆ, ತಪ್ಪದೆ ಬರಬೇಕು, ಅಣ್ಣನವರ ಆಜ್ಞೆ ಎಂದು ಬಿನ್ನವಿಸಿದ.
ದುರ್ವಾಸರು, ಭೀಮಾ, ನಮ್ಮಿಂದ ಸಾಧ್ಯವಿಲ್ಲ. ನಾವು ಒಂದು ತುತ್ತು ಕೂಡ ತಿನ್ನುವ ಸ್ಥಿತಿಯಲ್ಲಿಲ್ಲ. ಒತ್ತಾಯ ಮಾಡಬೇಡ. ನಿಮಗೆ ಸರ್ವ ಶುಭ ಉಂಟಾಗುವುದು. ನೀವು ಸಮಸ್ತ ಭೂಮಂಡಲಕ್ಕೂ ಏಕಚಕ್ರಾಧಿಪತಿಗಳಾಗಿ ಆಳುವ ಸಮಯದಲ್ಲಿ ನಾನೊಮ್ಮೆ ಬಂದು ನಿಮ್ಮ ಆತಿಥ್ಯ ಸ್ವೀಕರಿಸುತ್ತೇನೆ. ನಿಮ್ಮ ನಾಶವನ್ನು ಬಯಸಿ ಯಾರು ಪಾಪ ಬುದ್ಧಿಯಿಂದ ನಿಮ್ಮ ಬಳಿಗೆ ನನ್ನನ್ನು ಕಳಿಸಿದರೋ ಅವರು ಸರ್ವನಾಶ ಹೊಂದುವರು ಎಂದು ಆಶೀರ್ವದಿಸಿ ಪ್ರಸನ್ನವದನರಾಗಿ ಅಲ್ಲಿಂದ ಹೊರಟರು. ನೋಡಿದೆಯಾ ಪರೀಕ್ಷಿತ್, ನಿಮ್ಮ ತಾತಂದಿರ ಭಕ್ತಿ ಮತ್ತು ಕೃಷ್ಣನ ಅನುಗ್ರಹದ ರೀತಿ? ಅವರಿಗೆ ಅವರೇ ಸಾಟಿಯಲ್ಲದೆ ಬೇರೆ ಯಾರೂ ಸಾಟಿಯಲ್ಲ. ಅಂಥವರು ಲೋಕದಲ್ಲಿ ಯಾರೂ ಇಲ್ಲವೇ ಇಲ್ಲ ಎಂದು ಪಾಂಡವರ ಶಕ್ತಿ ಸಾಮರ್ಥ್ಯಗಳನ್ನೂ ಕೃಷ್ಣ ನೀಡಿದ ಅನುಗ್ರಹ ಪ್ರಸಾದವನ್ನೂ ವ್ಯಾಸರು ಅತ್ಯಂತ ಆನಂದದಿಂದ ಪರೀಕ್ಷಿತನಿಗೆ ತಿಳಿಸುತ್ತಿರಲು ಪರೀಕ್ಷಿತ್ ಮೈ ಮರೆತು ಕೇಳುತ್ತಾ ಒಂದೊಂದು ಸಾರಿ ಆಶ್ಚರ್ಯ ಆತಂಕಗಳಲ್ಲಿ ಮುಳುಗಿ ಹೋಗುತ್ತಿದ್ದ. ತನ್ನ ತಾತಂದಿರ ಬಾಧೆ ಸ್ಮರಿಸಿಕೊಂಡಾಗಲೆಲ್ಲ ಮನ ಕರಗಿ ವಿಚಾರ ಮಗ್ನನಾಗಿ ಕಣ್ಣೀರು ಸುರಿಸುತ್ತಿದ್ದ. ಜೈ ಸಾಯಿರಾಮ್.